ಮೇಲೆ ತೇವಾಂಶ ಆಕ್ಚುಲಿ ಅಗೇನ್ ಬಯೋಲಾಜಿಕಲ್ಸ್ ಇಂದ ಮಾಡಿದಾಗ ತೇವಾಂಶ ಇರಬೇಕು, ನೀವು ಕೆಮಿಕಲ್ಸ್ ಗಳನ್ನ ಮಾಡಿದಾಗ ತೇವಾಂಶ ಇರಬೇಕು. ಬಯೋಲಾಜಿಕಲ್ಸ್ ಅಂದ್ರೆ ಬಯೋ ನೀವು ಮಾಡಿದ್ರೆ ತೇವಾಂಶ ಇದು ಮಾಡಬೇಕು, ಇದನ್ನ ಮಾಡಿದ್ರೆ ತೇವಾಂಶ ಇದ್ದೇ ಇದ್ದಾಗ ಮಾಡಬೇಕು. ಅಬ್ಸಾರ್ಪ್ಷನ್ ಜಾಸ್ತಿ. ನಮ್ಮ ಕನ್ಸಲ್ಟೆಂಟ್ ಏನಿದೆ, ಮಳೆ ಬಿದ್ದಿರ್ತದೆ, ಏನು ತೊಂದರೆ ಇಲ್ಲ, ಸ್ಪ್ರೇ ಮಾಡ್ತಾ ಇರಿ, ನೀರು ಹಾಯಿಸಿ ಆಗ್ಬೇಕು ಅಂತ ಕಾಯಕ್ಕೆ ಹೋಗ್ತೀವಿ. ಆದ್ರೆ ಅವನು ಹೇಳೋದು ಸರಿ, ಕಾಯ್ತಾ ಕೂತ್ಕೊಂಡು ಡ್ರೈ ಆಗಲ್ಲ ಸರ್ ಎಷ್ಟೋ ಸಲ. ಹೌದು, ಬಟ್ ಡ್ರೈ ಆಗಿದ್ರೆ ಒಳ್ಳೇದು. ಒಂದು ಹೇಳ್ತೀನಿ, ಹಸಿ ಬಟ್ಟೆ ಮೇಲೆ ನೀರು ಎಷ್ಟು ಹಾಕಿ ಇರ್ಕಂತ ನೀರು ಎಷ್ಟೇ ಹಾಕಿ ಒಂದನಿ ನಾವು ಎಷ್ಟೇ ಇರ್ಕಂತ ಆಗುತ್ತೆ, ಖಂಡಿತ ಆಗುತ್ತೆ. ಪರ್ಸೆಂಟೇಜ್ ಕಡಿಮೆ ಆಗ್ತದೆ. ಇಲ್ಲ, ಲಾಜಿಕ್ ಅರ್ಥ ಮಾಡ್ಕೊಂಡು ನೀವು ಯಾವ ಇದ್ದಾಗ ಹೊಡೆದ್ರಾಗ ಏನಿಲ್ಲ, ರೋಗ ಬಂದೇ ಬರುತ್ತೆ ಅಂತ ಗ್ಯಾರಂಟಿ. ಮಳೆ ಇದೆ, ತೇವ ಇದೆ, ಅವಾಗ ಹೊಡಿಲೇಬೇಕು. ಇಲ್ಲ ಅಂತಂದ್ರೆ ಆಲ್ರೆಡಿ ಇನಾಕ್ಲಮ್ ಇದೆ, ಒಂದು ಇನ್ಫೆಕ್ಷನ್ ಇದೆ. ಇನ್ಫೆಕ್ಷನ್ ಇದ್ರೂ ಬೀಳ್ತಾ ಇದ್ರೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಅದು ವಾಶ್ ಔಟ್ ಆಗುತ್ತೆ, ಅದೆಲ್ಲ ಬಿದ್ದಿದ್ದು ಹೋಗುತ್ತೆ ಅಂತ ಅವ್ರು ಹೇಳ್ತಾರೆ. ಸಮಾಧಾನಕ್ಕೆ ಹೊಡಿಬೋದು ಅಂತ. ಸಮಾಧಾನಕ್ಕೆ ಲೋಡ್ ಕಡಿಮೆ ಆಗುತ್ತೆ, ಮೈಕ್ರೋಬಿಯಲ್ ಲೋಡ್. ಹೌದು, ಅದರಿಂದ ಮಳೆನೇ ಬಿದ್ದಿರ್ತಾರೆ. ಅವ್ರು ಏನ್ ಮಾಡಿದ್ರು ಡೈಲಿ ಅದೇ ವಾತಾವರಣ ಇದ್ದಾಗ ನೀರು ಮಂಜು ನಾವು ನೋಡೋದು ಏಕಂತ ತಿರುಗಿ ಮಳೆ ವೇಸ್ಟ್ ಮಾಡ್ತೀವಿ, ಮತ್ತೆ ಆ ಟೈಮಲ್ಲಿ ಏನ್ ಮಾಡ್ತಾರೆ ನೋಡ್ರಿ. ಸ್ಪ್ರೇಸ್ ಬಗ್ಗೆ ಐಡಿಯಲ್ ಟೈಮ್ ಕ್ಯಾಲ್ಕುಲೇಷನ್ಗೆ ಒಂದು ಡೆಲ್ಟಾ ಟಿ ಕ್ಯಾಲ್ಕುಲೇಷನ್ ಅಂತ ಒಂದು ಬರುತ್ತೆ. ಡೆಲ್ಟಾ ಟಿ ಅಂದರೆ ಒಂದು ಸಣ್ಣ ಆ್ಯಪ್ ಇದೆ ಮೊಬೈಲ್ ಆ್ಯಪ್ಗಳಲ್ಲಿ. ಟೆಂಪ್ರೇಚರು, ರಿಲೇಟಿವ್ ಹ್ಯುಮಿಡಿಟಿ ಇವೆರಡರ ಆಧಾರದ ಮೇಲೆ ಫೀಡ್ ಮಾಡಿದರೆ ಅದು ಒಂದು ವ್ಯಾಲ್ಯೂ ಕೊಡುತ್ತೆ. ಆ ವ್ಯಾಲ್ಯೂ ಚಾರ್ಟ್ ಇದೆ, ಅದರಲ್ಲಿ ಬೇರೆ ಬೇರೆ ಅಂದರೆ ಸ್ಪ್ರೇ ಮಾಡಲಿಕ್ಕೆ ಅತಿ ಸೂಕ್ತ, ಸ್ಪ್ರೇ ಮಾಡಲಿಕ್ಕೆ ಓಕೆ, ಸ್ಪ್ರೇ ಮಾಡಬಾರ್ದು. ಆ ವ್ಯಾಲ್ಯೂ ಎಲ್ಲಿ ಫಿಟ್ ಆಗುತ್ತೆ ನೋಡ್ಕೊಂಡು ನಾವು ಸ್ಪ್ರೇ ಮಾಡೋದು ಬೇಡ ಅಂತ. ಹ್ಯುಮಿಡಿಟಿ ಹೆಚ್ಚಿಗೆ ಇದೆ ಅಂದರೆ ನೀವು ಏನನ್ನೇ ಸ್ಪ್ರೇ ಮಾಡಿರಿ, 1 ಸೆಕೆಂಡು ಗಿಡದ ಮೇಲೆ ಕಾಣೋದು. ಯಾಕಂದ್ರೆ ಆಲ್ರೆಡಿ ಗಿಡಕ್ಕೆ ತೇವಾಂಶ ಇದೆ, ತೇವ ಇದ್ದಾಗ ಕೆಳಗೆ ಬೀಳುತ್ತೆ. ಸ್ಪ್ರೇ ಮಾಡೋ ಅನಿವಾರ್ಯತೆ ಇದ್ದಾಗ ನಾವು ಪ್ರಾಕ್ಟೀಸ್ ಸುಮಾರು ಹೇಳ್ತೀವಿ, ಬರೀ ಫ್ಲೋರ್ ಓಡಿಸ್ರಿ. ಈಗ ನಿಮಗೆ ಗೊತ್ತಿದೆ, ವೆದರ್ ಫೋರ್ಕಾಸ್ಟ್ ಪ್ರಕಾರ ಈಗ ನಿಮಗೆ ಮಳೆ ಬಂದಿದೆ, ಗಿಡ ಹಸಿ ಇದೆ, ಇನ್ನೊಂದು 4 ತಾಸು ಬಿಟ್ಟು ಮತ್ತೆ ಮಳೆ ಬರೋ ಸಾಧ್ಯತೆ ಇದೆ, 5 ತಾಸು ಬಿಟ್ಟು ಮಳೆ ಬರೋ ಸಾಧ್ಯತೆ ಇದೆ. ಫ್ಲೋರ್ ಓಡಿಸ್ರಿ, ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ಸ್ಪ್ರೇ ಮಾಡಿರಿ, ಅದು ಸ್ವಲ್ಪನಾದ್ರೂ ಸ್ಟಿಕ್ ಆಗುತ್ತೆ. ಮಾಯಿಸ್ಟ್ ಹಸಿ ಇದ್ದಂಗೆ ನೀವು ಸ್ಪ್ರೇ ಮಾಡಿದರೆ ಒಂದು ಹನಿನೂ ನಿಂತ ಅದು ಕೆಳಗೆ ಇಮಿಡಿಯೇಟ್ ನೆಕ್ಸ್ಟ್ ಆಗುತ್ತೆ. ಗಾಡಿ ಫ್ಲೋರ್ ಓಡಿಸಿ ಒಂದು ಹಾಫ್ ಆನ್ ಅವರ್ ಗ್ಯಾಪ್. ಇಲ್ಲ ಕೆಲವೊಂದು ಅನಿವಾರ್ಯ ಪರಿಸ್ಥಿತಿ ಇದ್ದಾಗ ಡಸ್ಟಿಂಗ್ ಮಾಡಿಸ್ತೀವಿ, ಆಲ್ರೆಡಿ ಮಾಯಿಶ್ಚರ್ ಇರ್ತದೆ, ನಾವು ಮಾಡೋ ಡಸ್ಟ್ ಹೋಗಿ ಗಿಡದ ಮೇಲೆ ಕುತ್ಕೊಂಡು ಸೆಟ್ ಆಗುತ್ತೆ. ಅದು ಬಿಟ್ಟು ನಾವು ಹಸಿ ಇದ್ದಂಗೆ ಏನಾರಾಗಲಿ ಹೋದ್ರೆ ಉಲ್ಲಂಘನೆ ಮಾಡಿದರೆ ನಿಮ್ಮ ಔಷಧಿ ವಸ್ತು ನೆಲದ ಮೇಲೆ ಇರುತ್ತೆ, ಗಿಡದ ಮೇಲೆ ಒಂದು ಹನಿನೂ ಹೋಗುತ್ತೆ, ಕೆಳಗೆ ಬೀಳುತ್ತೆ. 100% ಕೆಳಗೆ ಬೀಳುತ್ತೆ. ಅದೇ ಅಂದ್ರೆ ಕಂಡೀಷನ್ಸ್ಗಳನ್ನ ನೋಡಿ ನೀವು ಸಿಂಪಡಣೆ ಮಾಡೋದು ತುಂಬ ಇಂಪಾರ್ಟೆಂಟ್. ಬಟ್ ವೆರಿ ಸಿಂಪಲ್ ರೂಲ್ಸ್ ಅಂತ ಹೇಳಿದ್ರೆ, ಮದುವೆಗೆ ಮಳೆ ಇರಬಾರ್ದು, ಮತ್ತೆ ನೀವು ಸಿಂಪಡಣೆ ಮಾಡಿದ್ಮೇಲೆ 4 ರಿಂದ 5 ಗಂಟೆ ಆದರೂ ಕೂಡ ಡ್ರೈ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನಾನು ಹಾಕ್ತಿರೋಂಥ ಔಷಧಿಗಳಿಗೆ ಅದು ಕೆಲಸ ಮಾಡೋದು. ಸೊ ಇದನ್ನೇ ಪ್ರಾಕ್ಟೀಸ್ ಮಾಡಿ ಮಾಡೋದು, ಎಸ್ಪೆಷಲಿ ದಾಳಿಂಬೆಗೆ ಕನಿಷ್ಠ ಹೇಳ್ತಾರೆ, ಕನಿಷ್ಠ ಗೋಲ್ಡನ್ 8 ಗಂಟೆ, ಕನಿಷ್ಠ 4 ರಿಂದ 5 ಗಂಟೆ ಒಂದು ಟೈಮ್ ಸಿಗಬೇಕು. ಆ ಟೈಮ್ ಅದು ಇರಬೇಕು, ಅವೈಲೇಬಲ್ ಇರಬೇಕು. ಇಲ್ಲಾಂದ್ರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡಲ್ಲ ಅದು. ಯಾವುದೇ ಔಷಧಿ ಆಗಲಿ ರಿಪೀಟ್ ಆದ್ರೆ ಏನಾದರೂ ಇದಾಗುತ್ತೆ. ಇವತ್ತೊಂದು ಸ್ಪ್ರೇ ಸರ್, ಇದೆಲ್ಲ 4 ರಿಂದ 5 ಗಂಟೆ ಒಳಗಡೆ ಸ್ಪ್ರೇ ಮಾಡಿದಾಗ ಮಳೆ ಬಂದರೆ ಅದು ಮ್ಯಾಕ್ಸಿಮಮ್ 100% ತೊಳೆದೋಗೋ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ. ಗಿಡದ ಮೇಲಿನ ನೀರು ಕೆಳಗುತ್ತೆ. 5 ಗಂಟೆ ಆದಮೇಲೆ ಮಳೆ ಬಂತು ಅಂತ ಹೇಳ್ತಾರೆ, ಅವಾಗ ನೆಕ್ಸ್ಟ್ ಸ್ಪ್ರೇ ಏನು ಮಾಡಬೇಕು, ಅದು ಬಿಗ್ ಕ್ವಶನ್. ಅದನ್ನೇ ಮಾಡಬೇಕು, ಬೇರೆದು ಮಾಡಬೇಕು. ನೀವು ಕಾಂಟ್ಯಾಕ್ಟ್ ಔಷಧಿಗಳನ್ನು ಸ್ಪ್ರೇ ಮಾಡಿದ್ದರೆ 6 ಗಂಟೆಗಳಿಗೆ ನಂತರನೇ ಮಳೆ ಬಂದಿದ್ರು ಕೂಡ ಅಂದರೆ ಅದೇ ಔಷಧಿ ರಿಪೀಟ್ ಮಾಡಿರಿ. ಯಾಕಂದರೆ ಮಳೆ ಬಂದಾಗ ರೇನ್ ಫಾಸ್ಟ್ನೆಸ್ ಅಂತ ಒಂದು ಪ್ರಾಪರ್ಟಿ ಇರುತ್ತೆ ಪ್ರತಿಯೊಂದು ಔಷಧಿಗೂ. ಅಂದರೆ ಸ್ಪ್ರೇ ಮಾಡಿದಾಗ ಒಂದು ಔಷಧಿ ಗಿಡಕ್ಕೆ ಚೆನ್ನಾಗಿ ಹತ್ಕೊತದೆ, ಇನ್ನೊಂದು ಸ್ವಲ್ಪ ಲೈಟಾಗಿ ಹತ್ಕೊತದೆ. ಅಂದರೆ ಚೆನ್ನಾಗಿ ಹತ್ಕೊಂಡಂಥ ಔಷಧಿಗೆ ಒಂದು 10 ಲೀಟ್ರ್ ನೀರು ಹಾಕಿದ್ರೆ ತೊಳೆದು ಹೋಗ್ಬೋದು. ಈ ಸ್ವಲ್ಪ ಹತ್ಕೊಂಡಂಥ ಔಷಧಿ ಒಂದು 2 ಲೀಟ್ರ್ ನೀರು ಹಾಕಿದ್ರೆ ತೊಳೆದು ಹೋಗ್ಬೋದು.
ಅಂದರೆ ಸ್ವಲ್ಪ ಮಳೆಗೆ ತೊಳೆದೋಗ್ಬೋದು, ಹೆಚ್ಚಿಗೆ ಮಳೆ ತೊಳೆದೋಗ್ಬೋದು, ಬಟ್ ಔಷಧಿಯ ಪ್ರಮಾಣ ಮಾತ್ರ ಕಡಿಮೆ ಆಗೇ ಆಗಿರುತ್ತೆ. ಹಾಗಾಗಿ ಅದೇ ಔಷಧಿ ನೀವು ರಿಪೀಟ್ ಮಾಡಿದರೆ ಅದರದ್ದು ಕಂಟಿನ್ಯೂಯೇಷನ್, ಅಂದರೆ ಕಾನ್ಸಂಟ್ರೇಷನ್ ಕಂಟಿನ್ಯೂ ಆಗುತ್ತೆ, ಅದು ಕೆಲಸನೂ ಕಂಟಿನ್ಯೂ ಆಗುತ್ತೆ ಪೂರ್ತಿಯಾಗಿ. ಆ ಸಿಸ್ಟಮಿಕ್ ಔಷಧಿ ಆಗಿದ್ದರೆ ಅದು ಅಬ್ಸರ್ವ್ ಆಗಿರುತ್ತೆ ಗಿಡದಲ್ಲಿ ಅಂದ್ಕೊಂಡ್ರು ಬಂದರೆ ಅವಾಗ ಬೇಕಾದ್ರೆ ನೀವು ಅಲ್ಲಿ ಕೂಡ ರಿಪೀಟೇ ಮಾಡೋದು ಸೂಕ್ತ. ಎರಡೂ ಔಷಧಿಗಳಲ್ಲಿ ಮಳೆ ಬಂದು 6 ತಾಸು ಟೈಮ್ ಸಿಕ್ಕಿದೆ, 6 ತಾಸು ಒಳಗಡೆ ಬಿಟ್ಟರಂತೂ ಏನೂ ಆಗಿರೋದಿಲ್ಲ, ನೀವು ಮಳೆ ನಿಂತ್ಕೊಳ್ಳಿ ಇನ್ನೊಂದು ಸ್ಪ್ರೇ ಮಾಡಲೇಬೇಕು. 6 ತಾಸು ಆದಮೇಲೆ ಮಳೆ ಬಂದಿದ್ರೆ ಅದ್ರ ಎಫಿಕಸಿ ಕಡಿಮೆ ಆಗಿರುತ್ತೆ. ಅದೇ ಔಷಧಿ ರಿಪೀಟ್ ಮಾಡಿದ್ರೆ ನಿಮಗೆ ಬೆಟರ್ ರಿಸಲ್ಟ್. ಸರ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಸರ್. ಸೊ ಮತ್ತೆ ನಾನು ಅಂದರೆ ರೋಗಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನಾನು ಹೇಳಿದೆ ಈಗ 2 ರೋಗ ಪ್ರಮುಖವಾಗಿ ದಾಳಿಂಬೆಗೆ, ಒಂದು ಅಂಗಮಾರಿ ರೋಗ, ಇನ್ನೊಂದು ಸೊರಗು ರೋಗ.